ಮೀನಾಕ್ಷಿ ಅವ್ರು ಮಾಡಿದ ಡೆಕೋರೇಷನ್ ನಮ್ಗೆ ಚೂರು ಇಷ್ಟ ಆಗ್ಲಿಲ್ಲ. ಮುಂದಿನ ವಾರ ಇನ್ನೊಂದು ಫಂಕ್ಷನ್ ಇದೆ, ಅದಕ್ಕೆ ನೀವೇ ಡೆಕೋರೇಷನ್ ಮಾಡ್ಕೊಡ್ಬೇಕು. ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಸರ್. ಸರಿ ಮೇಡಮ್, ನಾನು ಮತ್ತೆ ಕಾಲ್ ಮಾಡ್ತೀನಿ. ಬಂದವ್ರೆ, ನೆಕ್ಸ್ಟ್ ವೀಕ್ ಒಂದು ಫಂಕ್ಷನ್ ಮಾಡ್ಬೇಕು ಅನ್ಕೊಂಡಿದ್ರಲ್ಲ, ಆ ಪ್ಲೇಸ್ ಒಂದು ಫೈನಲ್ ಮಾಡಿ. ಸರಿ ಸರ್. ಏಯ್ ಹೋಗು, ನಿನ್ ಕ್ಲಾಸ್ಗೆ ಹೋಗು. ಪೊಲೀಸು ಸಾಯಂಕಾಲ ಬಂದು ಕರ್ಕೊಂಡು ಹೋಗ್ತಾರೆ, ಅಲ್ಲಿವರೆಗೂ ಕ್ಲಾಸ್ ಅಲ್ಲಿರು. ಸರ್ ನಿಜವಾಗ್ಲೂ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೀರಾ? ಛೇ, ಮತ್ತೆ ಭವಿಷ್ಯ ಹಾಳು ಮಾಡೋ ಕೆಲ್ಸ ನಾನಾಕ್ರಿ ಮಾಡ್ಲಿ? ಅವನ್ ಮನ್ಸಲ್ಲಿ ಒಂದು ಭಯ ಇರ್ಲಿ ಅಂತ ಹಾಗೆ ಸುಳ್ಳು ಹೇಳ್ದೆ ಅಷ್ಟೇ. ಅಪ್ಪ ಅಮ್ಮ ಎಲ್ಲೋ ಇದ್ದು ಮಕ್ಕಳನ್ನ ಇಲ್ಲಿ ತಂದು ಬಿಡ್ತಾರೆ. ಅವ್ರಿಗೆ ಏಟ್ ಕೊಡೋರು ನಾವೇ ಆಗಿರ್ಬೇಕು, ಮೋಟಿವೇಟ್ ಮಾಡೋರು ನಾವೇ ಆಗಿರ್ಬೇಕು. ಸರಿ, ಕೆಲಸ ನೋಡ್ಕೊಳ್ಳಿ. ನನ್ನ ಬಡು ಅಲ್ವಾ? ದೊಡ್ಡದು ಕಾನ್ಸೆಪ್ಟ್ ಒಂಥರ ವಿಚಿತ್ರವಾಗಿದ್ದಿಲ್ಲ. ಏನಾದ್ರು ಕೇಳಿ ತಿಳ್ಕೊಬೇಕು ಅರ್ಜೆಂಟ್ ಆಗಿ. ಏನ್ ಮಾಡೋದು ಯಾರನ್ನ ಕೇಳಿದ್ರೆ ಉತ್ತರ ಕೊಡ್ತಾರೆ. ನೀನ ಮನೆ ಕೇಳ್ಬಿಡೋಣ ಬೆಷ್ಟು. ಲಮಕ್ಸ್ವ. ಹಲೋ ಮೀನಮ್ಮ, ಒಂದ್ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಡೆ. ಪ್ರಾಬ್ಲಮ್ ಏನಾಗಿದೆ ಹೇಳ್ತೀರಾ ನೀವು? ನೀನ್ ಅನ್ಕೊಳ್ಳೋ ಪ್ರಾಬ್ಲಮ್ ಅಲ್ಲ ಕಣೆ. ತಲೆ ಒಳಗೆ ಒಂದು ದೊಡ್ಡ ಹುಳ ಬಿದ್ದೋಗಿದೆ. ಮೊದಲು ಆಸ್ಪತ್ರೆಗೆ ಹೋಗೋಣ ಬನ್ನಿ. ನೀವ್ ಎಲ್ಲಿದ್ದೀರಾ? ಹುಳ ಹೇಗಿತ್ತು? ಯಾವ ಹುಳ? ಇದೇ ಕಣ್ಣಿದ್ಯೇನೆ ಹುಳ ಹೆಂಗಿದೆ ನೋಡೋದಿಕ್ಕೆ. ಕರೆಕ್ಟ್ ಆಗಿ ಕೇಳಿಸ್ಬಿಳೆ, ಅದು ಅನುಮಾನದ ಹುಳ. ಯಾವ ಅನುಮಾನ? ಮುಟ್ದಿರಾ ಮುದ್ದಾಡೋದು ಹೇಗೆ ಮೀನಮ್ಮ? ಈ ಹುಳ ಬಿಟ್ಟಿದ್ಯಾರು? ಜೋಡಿಯಾಗಿ ಕರ್ನಾಟಕಕ್ಕೆ ಮೋಡಿ ಮಾಡಿದವರು. ಅದ್ ಬಿಡಮ್ಮ, ಇದೇಳು ಈ ಮುಟ್ಟದೆ ಹಿಂಗಮ್ಮ ಮುದ್ದಾಡೋದು. ಅದೆಲ್ಲ ನನ್ಗೂ ಗೊತ್ತಿಲ್ಲಪ್ಪ. ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡ್ಕೋಬೇಕಪ್ಪ. ಹೇಗೆ? ಸಿಗ್ ಬರೋವರೆಗೂ ಮುದ್ದು ಮಾಡಿ ಪ್ರಾಕ್ಟೀಸ್ ಮಾಡ್ತೀನಿ. ಕಸ್ಟಮರ್ ಯಾರು ಇಲ್ವಾ? ಕಸ್ಟಮರ್ ಹಿಂದೆ ಇರೋದಕ್ಕೆ ಇಂತ ಕಷ್ಟಗಳೆಲ್ಲ ಕಾಡ್ತಾ ಇರೋದು. ಸೊಲ್ಲೆ ಸುಂದ್ರಮ್ಮ, ಎಲ್ಲಿದೆಯೇ? ಕೆಲ್ಸ ನೋಡ್ಕೊಳ್ರಿ. ಇದು ಕೆಲ್ಸನೇ, ಆದ್ರೆ ಪಾರ್ಟ್ ಟೈಮ್ ಕೆಲ್ಸ ಅಷ್ಟೇ. ಈ ಪಾರ್ಟ್ ಕೆಲ್ಸದಲ್ಲಿ ಸಂಬಳ ಇರೋಲ್ಲ ಕಣಯ್ಯೋ. ಸಂಬಳಕ್ಕೆ ತುಸು ಬ್ರೇಕು, ಕಂಬಳಿಗಳೊಂದೆರಡು ಬೇಕು. ಸರಳ ಸುಂದರವಾದ ನಿನ್ನ ಕಣ್ರೆಪ್ಪೆಗಳೇ ನನ್ನನ್ನು ಬಂಧಿಸುವ ಸರಪಳಿ. ಮುದ್ದಾರೆಯ ಮದ ಒಡಗಿಸಿ ಎದ್ದು ಬೀಗನಿಗೆ ಬಾಹುಬಲಿ. ಫ್ಲವರ್ ಒಡೆ ಒಂದು ಆಫರು. ಯಾಕೆ ಈ ರೀತಿ ಆಡ್ತಿದ್ದೀರಾ ರಾಯರು? ಬಿರು ಬೇಸಿಗೆಯಲ್ಲಿರುವ ಈ ಸೂರ್ಯನಿಗೆ ಹೆಂಡತಿ ತಾನೆ ಕಾಶ್ಮೀರು. ಲೇ ಫ್ಲವರ್ ಎಲ್ಲಿದೆ ಹೇಳಿ, ಹೈಜಾಕ್ ಮಾಡ್ಬೇಕು ಅಂತ ಅನಿಸ್ತದೆ. ಅಯ್ಯೋ, ಇವಾಗ ನಾನು ಯಾವ್ದೋ ಒಂದ್ ಬೋರ್ಡಿಂಗ್ ಸ್ಕೂಲ್ ಹತ್ರ ಹೋಗಿದ್ದೆ, ಇವಾಗ ಪದ್ಮಾಕನ್ ಅಂಗಡಿ ಹತ್ರ ಹೋಗ್ಬೇಕು. ಸರಿ, ಹಂಗಂದ್ರೆ ಗಾಡಿಯಲ್ಲಿ ಏನಾದ್ರು ದಬಾಕು, ಲೊಕೇಶನ್ ಹಂಗೆ ಬಿಸಾಕು, ಬಂದ್ಬಿಟ್ಟು ಯಾವ್ದಾಕೊಂಡು ಹೋಗ್ಬಿಡ್ತೀನಿ. ಸರಿ ಬಾಯ್, ಮೀಟ್ ಯು ಸೂನ್ ಸುಂದ್ರಿ. ಓಕೆ ಸುಂದ್ರ. ಸುಂದ್ರ, ಓ ಬಾಯ್ ಕಡೆ ಸುಕ್ಕ ಬಾಯ್. ಬಾಯ್, ಹುಷಾರು. ಈಗ್ಲೂ ನಿಮ್ಮಮ್ಮ ಇದಾರ ಸುಳ್ಳಿ ಆಗಿದ್ಯಾ ನೀನು? ಏನಾದ್ರೂ ಅವ್ರು ನಿನ್ನ ಬಿಟ್ಟೋದ್ರೆ ಅಥವಾ ಸತ್ತೆ? ಹೀರೋ, ನಿಂಗ್ ಪೊಲೀಸ್ ಬಂದ್ರೇನೆ ಸರಿ. ಪೊಲೀಸು ಸಾಯಂಕಾಲ ಬಂದು ಕರ್ಕೊಂಡು ಹೋಗ್ತಾರೆ, ಅಲ್ಲಿವರೆಗೂ ಕ್ಲಾಸ್ ಅಲ್ಲಿರು. ನಿಂತ್ಕೊಳ್ಳ ಓಡಬೇಡ, ನಿಂತ್ಕೊಳ್ಳ ಪುಟ್ಟ, ಓಡಬೇಡ, ನಿಂತ್ಕೊಳ್ಳ. ಅನುವು ಮನುವು ಹೆಂಗು ನಿಂದಾಗಿದೆ. ನೀನ ಈ ಬ್ಯಾಗ್ ನಿನ್ ಕೈಯಲ್ಲಿ ಯಾಕಿದೆ? ಸಾರಿ ರೀ, ಜಿಗ್ಜಾಗ್ ಕೊಡೋಣ ತಗೊಂಡ್ ಬಂದೆ. ಸಾರಿ ಜಿಗ್ಜಾಗ್ ಐಸ್ಕ್ರೀಮ್ ಅಂಗಡಿ ಜಿಗ್ಜಾಗ್ ಕೊಡೋದು. ನಾವೇನ್ ಟೈಲರ್ ಅಂಗಡಿ ಬಂದಿದೀವ? ಹೆಣ್ಮಕ್ಳು ಯಾವಾಗ್ಲೂ ಜಿಗ್ಜಾಗ್ ಅನ್ಕೊಂಡು ಏನೇನು ಯಾವ್ದು ಸ್ಟ್ರೈಟ್ ಆಗಿ ಇರೋದಿಲ್ಲ. ಯಾವ್ದು ಸ್ಟ್ರೈಟ್ ಆಗೋಲ್ಲ. ಜಿಗ್ಜಾಗ್ ದಾರಿನಲ್ಲಿ ಹೋಗ್ತಾನು ಜಿಗ್ಜಾಗ್ ಹೋಗ್ಬಿಟ್ಟು ಗುದ್ಬಿಟ್ಟು ಹೋಗ್ಬಿಡ್ತೀರಾ. ನೋಡೋದೆಲ್ಲ ತಿರುಗ್ಬಿಟ್ಟು ಹೊಡಿವೆ ಹಿಡ್ಕೊಂಡು ತಿರ್ಗಾಡ್ಬಾರ್ದು. ಜಿಗ್ಜಾಗ್ ಅಂತ ಜಿಗ್ಜಾಗ್ ಪೂರ ಜಿಗ್ಜಾಗ್ ಅಂತ. ಏನಮ್ಮ ಏನ್ ಅಂದ್ಬಿಟ್ರೆ ಸಾಕು, ಎಲ್ಲದಕ್ಕೂ ಕತ್ತ ಕಿಸ್ಕೊಂಡು ನಿಂತ್ಬಿಡುದು. ತೃಪ್ತಿ ಆಗೋಯ್ತು. ಬಾ ಹೋಗೋಣ, ನಿಧಾನ ನಡ್ಕೊಂಡ್ಬಿಟ್ಟಿರ್ಲಿ. ಬಾರಿ ಶೋ ಆಯ್ತು. ನೀನ ನನ್ನ ಪ್ರಶ್ನೆಗೆ ಉತ್ತರ ಬಿಸಾಕು ಅತ್ಲಾಗೆ. ಏನ್ ಪ್ರಶ್ನೆ? ಏನ್ ಕೇಳಿ? ಇವಾಗ ನಾನು ನಿನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು ಯಾತಕ್ಕೆ ಸೋಲು ಬಿಡು ಹೋಗೋಣ. ಐಸ್ ಕ್ರೀಮ್. ನನ್ನ ಬಲು. ಓಹೋ, ಓಹೋ, ಹ್ಯಾಂಡ್ಸಮ್ ಬಾಯ್ ಇದ್ದಂಗಿದ್ದೀರಣ. ಸೂಪರ್. ಸಾರಿ ಡಿಸ್ಟರ್ಬ್ ಮಾಡೋದಿಲ್ಲ. ಎಂಜಾಯ್ ಮಾಡಿ. ನಿಧಾನ. ಓ, ಇದೊಳ್ಳೆ ಸರಿ ಹೋಯ್ತಲ್ಲ. ಆಯ್ತು, ಮೆತ್ತಿಗೆ ಆಡ್ತುಂಬಿಡು. ನನ್ನ ಬಳು ಮುಟ್ಟಿದರೆ ನಲಗುವಳು. ಮುಟ್ಟದೆ ಮುದ್ದಾಡಲೆ. ಅದ್ರ ಮುಂದೆ ಹಂಗೆ ಒಂದ್ ಕ್ವಶನ್ ಮಾಡ್ಕೊ, ಕೇಳಿಸ್ಕೊ ಕರೆಕ್ಟ್ ಆಯ್ತು. ಈ ಮುಟ್ಟದೆ ಮುದ್ದಾಡೋದ್ ಹೆಂಗೆ ಅಂತ ಸೋಲ್ಬಿಡು ನೋಡೋಣ. ನಂಗ್ ಗೊತ್ತಿಲ್ಲ ರೀ. ಏನ ಕೇಳಿದ್ರು ಗೊತ್ತಿಲ್ಲ, ನೀವೇ ಹೇಳಿ ನನಗ್ ಗೊತ್ತಿಲ್ಲ ಅಂತೇಳಿ. ಅಲ್ಲವೇ ಮೀನಾ ನೋಡು, ವಿದ್ಯೆಗೆ ಶಾರದೆ, ದುಡ್ಡಿಗೆ ಲಕ್ಷ್ಮಿ, ಶಕ್ತಿಗೆ ಆದಿಶಕ್ತಿ ಅಂತ ಎಲ್ಲಾ ಕ್ಯಾಟಗರಿನಲ್ಲೂ ಹೆಣ್ಣು ಮಕ್ಕಳದೇ ಹವ. ನಿನ್ ಕೇಳಿದ್ರೆ ಏನು ಗೊತ್ತಿಲ್ಲ, ನೀವೇ ಹೇಳ್ಬಿಡಿ ಅಂತೇಳಿ. ಏನಾದ್ರು ಏನೋ ಮಕ್ಕಳ ಏನೋ ಹೇಳಿ. ನೀನೇ ಹೇಳ್ತಿರುವೆ. ಸರಿ ಆಯ್ತು,
ಈ ಮುಟ್ಟದೆ ಮುದ್ದಾಡೋದು ಹೆಂಗೆ ಅಂತ ಹೇಳ್ಬಿಡ್ಬೋದಮ್ಮ. ಸರ್ ಆರ್ಡರ್ ಏನ್ ಹೇಳಿ ಅಂದ್ರೆ ಸರ್ ಆರ್ಡರ್ ಹೇಳ್ಬೇಕಾ? ಸರಿ ಸರಿ ಆಯ್ತು. ನಮ್ಗೆ 2 ಕಪ್ ಐಸ್ ತಂದ್ಕೊಂಡ್ಬಿಡಿ ಸರ್. ಕಪ್ ಐಸ್ ಸಿಗಲ್ಲ ಸರ್ ಇಲ್ಲಿ. ಹಾಗಂದ್ರೆ ಹಾಲು ಐಸ್ ತಗೊಂಬನ್ನಿ ಸರ್. ಅದು ಸಿಗಲ್ಲ ಸರ್ ಇಲ್ಲಿ. ಅದು ಸಿಗಲ್ವಾ? ನಿಂಗೆ ಏನ್ ಐಸ್ ಕ್ರೀಮ್ ಬೇಕು ಹೇಳ್ಬಿಡು ಮೀನಾ. ನನ್ಗೆ ಇಲ್ಲಿರೋ ಐಸ್ ಕ್ರೀಮ್ ಹೆಸರು ಗೊತ್ತಿಲ್ಲ. ನನ್ ಮನ್ಸಲ್ಲಿ ಅದೇ ಇತ್ತು. ನಾನು ಹೆಂಗ್ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ನೀನು ಒಪ್ಪನ್ನ ಬಾಯ್ ಬಿಟ್ಟು ಹೇಳ್ಬಿಟ್ಟೆ. ಆಯ್ತು ಬಿಡು. ಬಾಸ್ ಒಂದ್ ಕೆಲ್ಸ ಮಾಡ್ಬಿಡಿ, ಅಳ್ದು ಬಳ್ದು ಕೇರಿ ಜರಡಿ ಹಿಡಿದು ಈ ನಿಮ್ ಅಂಗಡಿನಲ್ಲಿ 1024 ಐಸ್ ಕ್ರೀಮ್ ಗಳಿರುತ್ತಲ್ಲ, ಅದ್ರಲ್ಲಿ ದಿ ಬೆಸ್ಟ್ ಐಸ್ ಕ್ರೀಮ್ ಯಾವ್ದಿದೆಯೋ ಅದನ್ನ ನೀವೇ ಟೇಸ್ಟ್ ಮಾಡ್ಬಿಟ್ಟು ತಕೊಂಬಂದ್ಬಿಡಿ. ಸರಿ ಸರ್. ಓಕೆ ಹೋಗ್ತಾರೆ. ನಾನು ಟೇಸ್ಟ್ ಮಾಡಿ ಏನಲ್ಲ, ನಮ್ಮ ಐಸ್ ಕ್ರೀಮ್ ಭಯ ಆಗ್ತಿರ್ತಾನೆ ಹೆಂಗೆ ಅಂತ ಇಲ್ಲ ಮಾಡಲ್ಲ. ಓಕೆ ಇವಾಗ ಹೇಳಮ್ಮ, ಊಟದ ಹೆಂಗೆ ಮುದ್ದಾಡೋದು? ಚೆನ್ನಾಗಿರೋ ಕಡೆ ಏನ್ರಿ ನಿಮ್ ಗಲಾಟೆ? ಇಂಥ ಪ್ರಶ್ನೆಗಳನ್ನ ಉತ್ತರ ಕೊಡಕ್ ಆಗಲ್ಲ. ಅದೇ ಯಾಕಾಗಲ್ಲ ಫುಲ್ಲು? ಅಯ್ಯೋ ಅದೇನ್ರಿ ನಿಮ್ ಪ್ರಶ್ನೆ? ಓ ಅದೇ ಊಟದ ಮುದ್ದಾಡೋದು ಹೆಂಗೆ? ಅದನ್ನ ಹೇಳ್ದೆ ಮಾಡ್ಬೇಕು, ಹೇಳಿದ್ರೆ ಮುಟ್ಟಾಗೆ. ಜಂಗಲ್ಲೆ ಮಂಗಲು ಟುಷ್ಟು ಆಮೇಲೆ ಸರ್. ಓಹೋ ಅಣಪ್ನೆ ಬಂದ್ಬಿಟ್ರಿ. ಉಪ್ಪಾರು ನೋಡೋದಕ್ಕೆ ಸಾಕತ್ತಾಗಿದೆ. ಬಸ್ ಒಂದ್ ನಿಮಿಷ, ಇದರದು ನಾವೋದಯ ಏನು ಒಂದ್ಸತಿ ಹೇಳ್ಬಿಡಿ ನೋಡೋಣ ಸರ್. ಡೆಡ್ ಬೈ ಚಾಕ್ಲೇಟ್ ಅಂತ. ಡೆಡ್ ಬಾಡಿ ಚಾಕ್ಲೇಟಾ? ಏನ್ ಸರ್ ಹಂಗೆಲ್ಲ ಇರುತ್ತೆ ಐಸ್ ಕ್ರೀಮು? ಅಣ್ಣ ನೀವ್ ಹೋಗಿದ್ರಿ. ಹೋಗ್ಬಿಡಿ. ಏನೇ ಇದು ಐಸ್ ಕ್ರೀಮ್ ಎಲ್ಲ ಡೆಡ್ ಬಾಡಿ ಐಸ್ ಕ್ರೀಮ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಇದನ್ನ ತಿನ್ನೋದಾ ಬಿಡೋದಾ ಗೊತ್ತಾಗ್ತಿಪ್ಪಲ್ಲೇ. ತಿಂದ್ರೆ ಸರಿ. ಈಗ ಆಯ್ತು ಬಿಡು, ತಿಂತೀವಿ. ಸಿಕ್ಕಾಪಟ್ಟೆ ತಣ್ಣಗಿದೆ. ಮೊಸಿ ಬಿಸಿ ಮಾಡಿಸ್ಕೊಂಡ್ಮೇಲೆ ಐಸ್ ಕ್ರೀಮ್ ಇದು ಬಿಸಿ ಮಾಡ್ತಾರಾ? ಆಯ್ತು ನೋಡಿ, ನೀನ್ ಕೋಪ ಮಾಡ್ಕೊಟ್ಟಿದ್ದಂಗೆ ಹಂಗೆ ತಣ್ಣಗಾಗ್ಬಿಡ್ತಿದ್ದು. ಇರಿ, ಇದ್ರ ಹೆಸರೇನ್ ಹೇಳಿ? ಬಿಟ್ಬಿಡುವ, ನಮ್ ತಾಯಿ ಸತ್ವಾಗ್ಲೂ ಗೊತ್ತಿಲ್ಲ. ಹೇಗೋ ಒಂದು ಸೆನೆಟ್ ತಿನ್ಕೊಂಡು ಮನೆ ಹೊಂಟೋಗ್ಬಿಡೋಣ. ಏನಾದ್ರು ಬಾಯಿಗೆ ಕಡುಮ್ ಸಿಗ್ತದೆ. ಓಹೋ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮೇಲೆ ಸಣ್ಣ ಸುಳ್ಬಿಟ್ಟಿದ್ರೆ ಅದ್ರ ಮೇಲೆ ಐಸ್ ಕ್ರೀಮ್ ಅಲ್ಲಿ ಯಾರು ಅದೆಲ್ಲ ಹಾಕ್ತಾರೆ. ನಾನ್ ಲಾಸ್ಟ್ ಟೈಮ್ ಯಾವಾಗ ಗೊತ್ತಾ, ದ್ರಾಕ್ಷಿ ಗೋಡಂಬಿ ಮೇಲೆ ಹಂಗೆ ಲಾಟ್ ಆಟ ತಿಂದಿದ್ದು. ಯುಗಾದಿ ಹಬ್ಬದ ದಿನ ಲಕ್ಕಿ ಮನೇಲಿ ಹಬ್ಬ ಮಾಡ್ಬಿಡ್ತಾರಲ್ಲ, ಪಾಯಸಕ್ಕೆ ಅಷ್ಟು ದ್ರಾಕ್ಷಿ ಮಾಡ್ತಾರೆ. ನೋಡು ಅಂತ ಪಡ್ಕೊಂತಿದ್ದೀರಾ? ವಯಸ್ಸಿನೆಲ್ಲ ನೋಡ್ತಿದ್ದಾರೆ. ಸುಮ್ಮನೆ ಪಾಯಿಂಟ್ ಕೊಡ್ತೀನಿ. ದೊಡ್ಡವ್ರು ಏನ್ ಹೇಳ್ಕೊಟ್ಟಿದ್ದಾರೆ ಗೊತ್ತಾ? ತಿನ್ಬೇಕು, ಚೆನ್ನಾಗಿ ದುಡಿಬೇಕು, ಜೀವನ ಎಂಜಾಯ್ ಮಾಡ್ಬೇಕು. ಸ್ಕೂಲಿಂದ ಫೋನ್ ಮಾಡ್ತಿದ್ದಾರೆ. ಹಲೋ, ನಾನು ಬೋರ್ಡಿಂಗ್ ಸ್ಕೂಲ್ ಅಡ್ಮಿನಿಸ್ಟ್ರೇಟಿವ್ ಮಾತಾಡ್ತಾ ಇದ್ದೀನಿ. ಗೊತ್ತಾಯ್ತು, ಹೇಳಿ ಸರ್. ಕ್ರಿಶ್ ಮತ್ತೆ ಊಟ ಮಾಡಲ್ಲ ಅಂತ ಹಠ ಮಾಡ್ತಿದ್ದಾನ? ಸ್ವಲ್ಪ ಜೋರ್ ಮಾಡಿ ಹೇಳಿದ್ರೆ ತಿಂತಾನೆ ಸರ್. ಹಾಗಾದ್ರೆ ಕ್ರಿಶ್ ಅಲ್ಲಿ ಬಂದಿಲ್ವಾ ಮೇಡಮ್? ಸರ್ ಕ್ರಿಶ್ ಎಲ್ಲಿಗೆ ಬರ್ತಾನೆ? ಅವ್ನು ಸ್ಕೂಲಿಂದ ಇದಾನಲ್ಲ ಸರ್? ಇಲ್ಲ ಮೇಡಮ್, ಅವನು ಸ್ಕೂಲಿಂದ ತಪ್ಪಿಸ್ಕೊಂಡಿದ್ದಾನೆ. ಅಯ್ಯೋ ಸರ್, ಏನ್ ಹೇಳ್ತಿದ್ದೀರಾ? ತಪ್ಪಿಸ್ಕೊಂಡಿದ್ದಾನ? ಹೌದು ಮೇಡಮ್, ಅಲ್ಲಿಗೆ ಬಂದ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ದು. ಏನ್ ಸರ್ ಇದು? ನಿಮ್ಮ ತಪ್ಪಿದ್ದಾನೆ ಅಲ್ಲಿ ಬಿಟ್ಟಿದ್ ನಾವು. ಮೇಡಮ್, ಅವನು ಇಲ್ಲಿ ತುಂಬಾ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದಾನೆ. ಒಬ್ಬ ಹುಡುಗನ್ನ ಪೆನ್ಸಿಲ್ ಅಲ್ಲಿ ಚುಚ್ಚಿದ್ದಾನೆ. ಅದಕ್ಕೆ ಕರೆದು ಬೈದಿದ್ದಕ್ಕೆ ಸ್ಕೂಲ್ ಬಿಟ್ಟು ಹೊರಡೋಗಿದ್ದಾನೆ. ಏನ್ ಸರ್ ನೀವು? ಅದನ್ನ ಮೊದಲು ನನಗ್ ತಾನೇ ಫೋನ್ ತಗೊಂಡು ಹೇಳ್ಬೇಕು. ಈಗ ಅದೆಲ್ಲ ಮಾತಾಡ್ ಪ್ರಯೋಜನ ಇಲ್ಲ ಮೇಡಮ್. ನಿಮ್ಮನ್ನ ಹುಡ್ಕೊಂಡ್ ಬಂದ್ರೆ ದಯವಿಟ್ಟು ನಮ್ಗೊಂದು ಕಾಲ್ ಮಾಡಿ. ಈ ಸೆಕ್ಯೂರಿಟಿ ಮತ್ತೆ ಹೋಗಿ ಮೇನ್ ರೋಡ್ ಅಲ್ಲಿ ಒಂದ್ಸಲಿ ಹುಡುಕಿ ಸರಿ. ಯಾರು ಹೋಗಿನಿ? ನನ್ ಬಾಯ್ ಫ್ರೆಂಡ್ ಸುಮಂತ್. ಮತ್ತೆ ತಮಾಷೆ ಮಾಡ್ತಿದ್ಯಾ? ನಿನ್ ಫ್ರೆಂಡ್ ಸುಮಾ ತಾನೆ? ಹಲೋ, ಹೇಳಿ ಸುಮಾ. ರೋಹಿಣಿ, ಒಂದ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣೆ. ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನಾಯ್ತು? ಬೋರ್ಡಿಂಗ್ ಸ್ಕೂಲಿಂದ ಫೋನ್ ಮಾಡಿದ್ರು. ಓಡೋಗಿದ್ದಾನೆ ಕಣೆ. ಅವ್ನ್ ಕಾಣ್ತಿಲ್ಲ. ನಿಮ್ ಮನೆಗ್ ಬಂದ್ರೆ ಫೋನ್ ಮಾಡಿ ಅಂತ ಹೇಳಿದ್ರು. ಏನೇ ಹೇಳ್ತಾ ಇದ್ಯಾ? ಒಂದ್ ಸೇಫ್ ಆಗಿರ್ತಾರೆ ಅಂತ ತಾನೇ ಅಲ್ಲಿ ಬಿಟ್ಟು ಬಂದಿದ್ದು. ನೋಡ್ಕೊಳಕ್ಕೂ ಬರಲ್ವ ಅವ್ರಿಗೆ? ಅಲ್ಲಿ ಒಂದ್ ಮಗುಗೆ ಪೆನ್ಸಿಲ್ ಇಂದ ಚುಚ್ಚಿ ರಕ್ತ ಬರೋ ಗಾಯ ಮಾಡಿದ್ರು ಅಂತ ಕಣೆ. ಅದಕ್ಕೆ ಅವರು ವಿಚಾರಿಸಿದ್ದಾರೆ. ಆ ಭಯದಲ್ಲಿ ಎಲ್ಲೋ ಓಡೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಇವ್ರು? ಶಾರಿಗ್ ಚುಚ್ಚದ್ನಂತೆ. ಅವ್ರಿಗೆ ತುಂಬಾ ಗಾಯ ಆಗಿದೆ ಅಂತ ಕಣೆ. ಓ ಮೈ ಗಾಡ್, ಇವಾಗ ಎಲ್ಲಿ ಎಂತ ಹುಡುಕ್ರಿ ಅವ್ನ? ಒಂದ್ ವೇಳೆ ಅವನು ನಿಮ್ ಮನೆಗ್ ಬಂದಿದ್ರೆ? ಇಲ್ಲ ಕಣೆ, ಅವ್ನಿಗೆ ನಮ್ ಮನೆ ಅಡ್ರೆಸ್ ಕೂಡ ಸರಿಯಾಗಿ ಗೊತ್ತಿಲ್ಲ. ಸರ್, ನಾನ್ ಇವಾಗ್ಲೇ ಬರ್ತೀನಿ, ನೀನ್ ರೆಡಿ ಆಗಿರು. ನಾನು ಬರ್ಬೇಕಾ? ನನ್ ದುಬೈ ಕೆಲಸ ಮಾಡ್ತಿರೋದು ಅಂತ ಹೇಳಿಲ್ವಾ? ತಕ್ಷಣ ನಾನು ಇವಾಗ ಅವ್ರ ಕಣ್ಮುಂದೆ ಬಂದ್ರೆ ಅವ್ರಿಗೆ ಡೌಟ್ ಬರುತ್ತೆ. ಅದಕ್ಕೆ ನೀನೇ ಒಳಗೋಗಿ ವಿಚಾರಿಸ್ಬೇಕು. ಸುಮಾ, ನಂಗೋಸ್ಕರ ಇದು ಒಂದ್ ಹೆಲ್ಪ್ ಮಾಡು ಪ್ಲೀಸ್. ಸರಿ, ಇನ್ನೇನ್ ಬಾ. ಮನೋಜ್, ನಾನ್ ಸ್ವಲ್ಪ ಹೊರಗೋಗ್ ಬರ್ತೀನಿ. ರೋಹಿಣಿ, ಎಲ್ಲಿಗೆ ಹೋಗ್ತಿದ್ಯಾ? ಯಾಕೆ ಇಷ್ಟ ಟೆನ್ಷನ್ ಅಲ್ಲಿ ಇದೆಯಾ? ಇಲ್ಲ, ಒಂದ್ ಸಣ್ಣ ಕೆಲ್ಸ ಇದೆ ಮನೋಜ್. ದೊಡ್ಡ ಆರ್ಡರ್ ಬೇರೆ. ಅವ್ರು ಮೊದ್ಲೇ ಮೀಟ್ ಮಾಡೋಣ ಅಂದಿದ್ರು. ಹಿಂಗೆ ಹೋಗಕ್ಕಾಗ್ಲಿಲ್ಲ. ನಿನ್ ಫ್ರೆಂಡ್ ಸುಮಾತಾನೆ ಕಾಲ್ ಮಾಡಿದ್ದು? ಅವರು ಕಾಲ್ ಅಲ್ಲಿ ಕನೆಕ್ಟ್ ಆಗಿದ್ರು. ನಾವ್ ಲೇಟ್ ಮಾಡಿದ್ರೆ ಆರ್ಡರ್ ತಪ್ಪೋಗುತ್ತೆ ಮನೋಜ್. ನಾನು ಡೀಲರ್ ನೋಡಕ್ ಹೋಗ್ಬೇಕಿತ್ತು. ನೀನು ಶೋರೂಮ್ ನೋಡ್ಕೋತೀಯ ಅನ್ಕೊಂಡೆ. ನೀವು ಡೀಲರ್ ಹತ್ರ ಇನ್ನೊಂದ್ ದಿನ ಹೋಗ್ಬೋದು, ಆದ್ರೆ ಇದು ತುಂಬಾ ಮುಖ್ಯವಾದ ಆರ್ಡರ್. ನನಗ್ ಹೋಗ್ಲೇಬೇಕು ಮನೋಜ್, ಪ್ಲೀಸ್. ಸರಿ, ಹೋಗ್ಬಾ. ನಾನು ಡೀಲರ್ಗೆ ಕಾಲ್ ಮಾಡಿ ಮಾತಾಡ್ತೀನಿ. ಥ್ಯಾಂಕ್ಸ್ ಮನೋಜ್, ಬಾಯ್. ಯಾಕ್ರಿ ಇಷ್ಟೊಂದ್ ಕಾರ್ ನಿಂತಿದೆ? ಈ ರೋಡಲ್ಲಿ ಯಾವಾಗ್ಲೂ ಬರೀ 2 ವೀಲರ್ ಮಾತ್ರ ಚೆಕ್ ಮಾಡ್ತಾ ಇದ್ರು. ಇವತ್ತು ಇನ್ನೇನೋ ಆಗಿದೆ ಅನ್ಸುತ್ತೆ. ಇರು ಕೇಳ್ತೀನಿ ಯಾರನ್ನಾದ್ರು. ಅಣ್ಣ ಒಂದ್ ನಿಮಿಷ ಬನ್ನಿ. ಅಣ್ಣ ಏನಾಗಿದೆ ಅಣ್ಣ? ಯಾಕೆ ಚೆಕ್ ಮಾಡ್ತಾ ಇದಾರೆ?
ಈ ಯಾರ ಕಾರ್ ಡೆಡ್ ಬಾಡಿ ಸಾಗಿಸ್ತಾ ಇದಾರಂತೆ, ಅದಕ್ಕೆ ಎಲ್ಲಾ ಕಾರ್ಗಳು ಪೊಲೀಸ್ ಚೆಕ್ ಮಾಡ್ತಾ ಇದ್ದಾರೆ. ಕಾರಲ್ಲಿ ಡೆಡ್ ಬಾಡಿ ಹಾಕೊಂಡು ಓಡಾಡ್ತಾರ ರೀ? ಯಾಕಾಗ್ಬಾರ್ದು? ಇದು ಕಲಿಗಾಲ ಅಲ್ಲ ಕಣೆ, ಕೊಲೆಗಾಲ. ಐಸ್ ಕ್ಯಾಂಡಿಗೋಸ್ಕರ 50 ರೂಪಾಯಿಗೋಸ್ಕರ ಕಮ್ಮಿ ಮಾಡಕ್ ಬಿಡ್ತಾರೆ. ಆದ್ರೆ ಈ ತರ ಚೆಕಿಂಗ್ ಮಾಡ್ತಾ ಎಲ್ರು ನಿಲ್ಲಿಸ್ಕೊಂಡ್ಬಿಟ್ರೆ ಕೊಲೆ ಮಾಡಿ ಡೆಡ್ ಬಾಡಿನ ಹಾಕೊಂಡ್ ಹೋಗೋನು ಯೂ ಟರ್ನ್ ಮಾಡ್ಕೊಂಡು ಹಂಗೆ ಹೊಂಟೋಗ್ಬಿಡಲ್ವಾ? ಅವ್ರನ್ನೆಲ್ಲ ಹಿಡಿಯೋದಕ್ಕೆ ಬೇರೆ ಐಡಿಯಾನೇ ಮಾಡ್ಬೇಕು. ದಡ್ರಂತಂದು ಇವ್ರು ಕನ್ಫರ್ಮ್ ಇವಾಗ ಆ ಕೇಸ್ ನಮ್ಮ ಮೇಲೆ ಹಾಕಿ ಸ್ಟೇಷನ್ ಹೇಳ್ಕೊಳಕ್ತಾರೆ, ನೋಡ್ತಾರೆ. ನಮ್ಮನ್ನ ಯಾಕ್ರಿ ಕರ್ಕೊಂಡು ಹೋಗ್ತಾರೆ? ನಾವೇನ್ ತಪ್ಪು ಮಾಡಿದೀವಿ? ನಾವೇ ತಪ್ಪು ಮಾಡಿದೀವಿ ಅಂತ ಹೇಳೋದಕ್ಕೆ ಅಲ್ಲೊಬ್ರು ಇದಾರೆ ಆ ಕಡೆ ಚೂಡು ಅಂದರು ಕಣೆ. ನಮ್ ಕನಕಗೆ ಇವನ್ ಅಸ್ಲಿ ಮುಖ ತೋರಿಸಿದ್ದೆ, ಆ ಕೋಪದಲ್ಲಿ ಈ ಕೇಸ್ ನಮ್ಮ ಮೇಲೆ ಹಾಕಿದ್ರು ಹಾಕ್ಬಿಡ್ತಾನೆ, ಹೇಳಕ್ ಆಗೋದಿಲ್ಲ ಕಣೆ ಇವನು. ಅವ್ರು ಏನೇ ಮಾಡಿದ್ರು ನೀವು ಕೋಪ ಮಾಡ್ಕೋಬೇಡಿ ಪ್ಲೀಸ್. ಪ್ರಯತ್ನಗಳ ಮಾಡುವ ನೋಡಿ ನೀವು ಮೀನ್ಸ್ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದೀನಿ ಅಂತ ಅರೆಸ್ಟ್ ಮಾಡಿದ್ರು ಮಾಡ್ಬಿಡ್ತಾರೆ ಕಣೆ ನನ್ನ. ಗೋಲ್ಡಾ? 55 kg ಗೋಲ್ಡ್ ನನ್ ಪಕ್ಕದಲ್ಲಿ ಕೂರ್ಸ್ಕೊಂಡ್ ಓಡಾಡ್ತಿರುವ ನೀನೇ ಕಣೆ ಅದು. ನಿಮ್ಮನ್ನ ಫೋನ್ ಮಾಡ್ರೆ ಮಾಡಿದೀನಿ, ನೋಡ್ಕೊಳ್ಳಿ ಹೋಗಿ. ಸರ್ ಅವ್ರನ್ನೇನ್ ಚೆಕ್ ಮಾಡದ್ ಬೇಡ, ಕಳ್ಸಿ. ಸರಿ ಸರ್ ಬೇಡ. ಏನೇನ ಏನೋ ಗಲಾಟೆ ಮಾಡ್ತಾನೆ ಅಂತ ಅನ್ಕೊಂಡ್ರೆ ಹೋಗಿ ಅಂತ ಕಳಿಸ್ಬಿಟ್ಟ. ಇಲ್ವೇ ನಮ್ಮನ್ ಚೆಕ್ ಮಾಡ್ದೆ ಯಾಕೆ ಕಳಿಸ್ಬೇಕು? ಕಾನ್ಸ್ಟೇಬಲ್ ಅಣ್ಣ ಅವ್ರೇ ಹೋಗಿ ಅಂತ ಹೇಳಿದ್ಮೇಲೆ ನೀವ್ ಯಾಕೆ ಗಲಾಟೆ ಮಾಡ್ತೀರಾ? ಸುಮ್ನೆ ಕಾರ್ ಸ್ಟಾರ್ಟ್ ಮಾಡಿ ಹೋಗೋಣ. ಅಲ್ವೇ ನಾವು ನೋಡಿ ಹೋಗೋಣ. ಏನೇ ಇದು, ಏನೇ ನಡೀತಾ ಇದೆ ಇಲ್ಲಿ? ಅಲ್ವೇ ಮೀನಾ, ಟೈರ್ ಮೇಲೆ ಧೂಳ್ ಕೂತಿದ್ರು, ಧೂಳ್ ಕೇಸ್ ಹಾಕ್ಬಿಟ್ಟು ಒಳಗಾಕ್ಬಿಡ್ತಾನೆ, ಆಟಾಡಿಸ್ಬಿಡ್ತಾನೆ, ಗೋಳಾಡಿಸ್ಬಿಡ್ತಾನೆ. ಅಂತದ್ರಲ್ಲಿ ಹೆಂಗೆ ಬಿಟ್ಟು ನಮ್ಮನ್ನವನು ರೀ ಕನಕ ಏನಾದ್ರು ಅಂದಿರ್ಬೋದು, ಮತ್ತೆ ಯಾಕೆ ಅವ್ರಿಗೆ ತೊಂದ್ರೆ ಕೊಡ್ಬೇಕು ಅಂತ ಬಿಟ್ಟಿರ್ಬೋದಲ್ವಾ? ಬಿಟ್ಟಾಕಿ. ಏನೋ ದೊಡ್ಡದಾಗ ಸ್ಕೆಚ್ ಹಾಕೊಂಡಿರ್ತಾನೆ. ನಿನಗಿನ್ನೂ ಅವನ ಬಗ್ಗೆ ಗೊತ್ತಿಲ್ಲ, ದೊಡ್ಡ ಕ್ರಿಮಿನಲ್ ಅವನು. ಸರಿ ಮುಂದೆ ಆಗೋದ್ನ ಮುಂದೆ ನೋಡೋಣ, ಈಗ ನಡೀರಿ. ಸರಿ ಕಣವ. ಸುಮಾ ನೀನ್ ಹೋಗಿ ಮಾತಾಡ್ಕೊಂಬ. ನೀನು ನಾನ್ ಹೀಗೆ ಬರಕಾಗುತ್ತೆ, ಪದೇ ಪದೇ ಅದನ್ನೇ ಕೇಳ್ಬೇಡ. ನೀನ್ ಹೋಗಿ ಮಾತಾಡ್ಕೊಂಬ ಪ್ಲೀಸ್. ಸರಿ ಸೆಕ್ಯೂರಿಟಿನ ಹುಡುಕ್ತಾನೆ ಇದಾರೆ ಸರ್. ಹುಡುಕರ್ದ್ರೆ ಏನ್ ಪ್ರಯೋಜನ? ಇನ್ನು ರಿಸಲ್ಟ್ ಬಂದಿಲ್ವಲ್ಲ, ಇಷ್ಟು ದಿನ ಒಂದ್ ಕಂಪ್ಲೇಂಟ್ ಬಂದಿರಲಿಲ್ಲ. ಸರ್ ಬನ್ನಿ ಬನ್ನಿ. ಏನ್ ಸರ್ ಇದು? ಬೋರ್ಡಿಂಗ್ ಸ್ಕೂಲ್ ಮಕ್ಕಳು ಮಿಸ್ ಆಗ್ತಾರೆ ಅಂದ್ರೆ ಏನ್ ಸರ್ ಅರ್ಥ? ನಂಗೂ ಅರ್ಥ ಆಗ್ತಾ ಇಲ್ಲ ಮೇಡಮ್. ಸಾಮಾನ್ಯವಾಗಿ ಸೇರೋ ಹುಡುಗರು 1-2 ದಿನ ಹಠ ಮಾಡಿ ಆಮೇಲೆ ಸರಿ ಹೋಗ್ತಾರೆ. ಆದ್ರೆ ನಿಮ್ ಹುಡುಗನ್ ಬಿಹೇವಿಯರ್ ಬೇರೆ ತರಾನೇ ಇತ್ತು. ದಿನೇ ದಿನೇ ತುಂಬಾ ಅಡ್ಮೆಂಟ್ ಆಗ್ತಾ ಇದ್ದ. ಇಲ್ಲಿರೋ ಮಕ್ಕಳನ್ನ ಅವ್ರ ಅಪ್ಪ ಅಮ್ಮ ನೋಡಕ್ ಬಂದ್ರೆ ಇವನ್ ಬಿಹೇವಿಯರ್ ಬೇರೆನೆ ಆಗ್ತಾ ಇತ್ತು. ಅಜಯ್ ಅಂತ ಹುಡುಗ ಏನೋ ಅಂದಿದ್ದಾನೆ, ಅದಕ್ಕೆ ಅವ್ನ್ ಕೈ ತೂತ್ ಆಗೋಗೆ ನಿಮ್ ಹುಡುಗ ಪೆನ್ಸಿಲ್ ಚುಚ್ಚಿದಾನೆ. ಸ್ವಲ್ಪ ಭಯ ಇರ್ಲಿ ಅಂತ ಪೊಲೀಸ್ ಅನ್ನೋ ಪದ ಬಳಸಿದೆ, ಅದಕ್ಕೆ ಓಡೋಗ್ಬಿಟ್ಟ. ಸರ್ ಎದುರ್ಸೋದು ನಾವಿಲ್ವಾ? ನಮ್ಗೆ ಹೇಳ್ಬೇಕು. ಎಲ್ಲ ನಿಮ್ಗೆ ಹೇಳೋ ಹಾಗಿದ್ರೆ ನಿಮ್ ಮಕ್ಕಳನ್ನ ಬೋರ್ಡಿಂಗ್ ಸ್ಕೂಲ್ಗೆ ಕರ್ಕೊಂಡ್ ಬಂದಿದ್ ಯಾಕೆ ಮೇಡಮ್? ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ, ಮಗುನ ಹುಡುಗಿಸ್ತೀನಿ, ಡೋಂಟ್ ವೆರಿ. ಸರ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾ? ಬೇಡ ಮೇಡಮ್, ಪೊಲೀಸ್ ಅಂತ ಹೋದ್ರೆ ನಮ್ ಸ್ಕೂಲ್ ರೆಪ್ಯುಟೇಷನ್ ಹಾಲ್ ಆಗುತ್ತೆ. ನಾನು ನನ್ ಗೊತ್ತಿರೋ ಪ್ರೈವೇಟ್ ಡಿಟೆಕ್ಟಿವ್ ಜೊತೆ ಮಾತಾಡಿದ್ದೀನಿ, ನಿಮ್ ಹುಡುಗ ಬೇಗ ಸಿಗ್ತಾನೆ. ಅಲ್ಲ ಕೃಷ್ ತಾಯಿಗಾದ್ರೂ ಈ ವಿಷಯ ಹೇಳ್ಬೋದಲ್ಲ ಸರ್? ಅಲ್ಲ ಮೇಡಮ್, ಸಂಜೆವರೆಗೂ ನೋಡೋಣ, ಆಮೇಲೆ ವಿಷಯ ಹೇಳ್ತೀನಿ. ಸರಿ. ಕೃಷಿ ನನ್ನ ಪ್ಲೀಸ್ ನನ್ನ ಅತ್ತಿಯ ಫ್ರೆಂಡ್ ಅಂತೂ ಕರ್ಕೊಂಡೋಗಿ ಬಿಟ್ಬಿಡ. ಅವನ್ನ ಬೇಡದೇ ಇರೋ ಜವಾಬ್ದಾರಿಯನ್ನ ಯಾಕೆ ಮೈ ಮೇಲೆ ಹಾಕೋತೀನಿ? ಯಾಕಂದ್ರೆ ನಾನು ಅನುಭವಿಸಿದ ಪಾಡನ್ನ ಆ ಮಗು ಅನುಭವಿಸಬಾರ್ದಂತಪ್ಪ. ಅವ್ರಮ್ಮ ಏನ್ ಮಾಡೋದಕ್ಕೂ ಹಿಂಜರಿಯಲ್ವಂತೆ ಸೂರ್ಯ ಅವ್ರೆ. ಈ ಭೂಮಿ ಮೇಲೆ ಕೃಷಿ ತಾಯಿ ಯಾವುದೇ ಮೂಲೆಯಲ್ಲಿದ್ರು ಸರಿ, ನೀವು ನಿಂತಿರೋ ಜಾಗದಲ್ಲಿ ಕರ್ಕೊಂಬಂದು ನಿಲ್ಸಿ ಮುಖಕ್ಕೆ ಮುಖ ಕೊಟ್ಟು ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ ಈ ಸಣ್ಣ ಆಫ್ ರಂಗನಾಥ್ ಅಲ್ವೇ ಅಲ್ಲ.